ನಂದುವುದೇ ಹೃದಯದ ಜ್ವಾಲೆ ಭಾಗ 22. ಅಗಸ್ತ್ಯ ಮತ್ತು ಗೀತಾರಾಣಿ ಇಬ್ಬರೂ ಕೂಡ ಈ ಬಾರಿ ದೊಡ್ಡ ಕ್ಲಬ್ ಒಳಗೆ ಪ್ರವೇಶಿಸ್ತಿದ್ದಾರೆ. ಆ ಕ್ಲಬ್ ಇಡೀ ನಗರದಲ್ಲಿ ಅತ್ಯಂತ ದೊಡ್ಡದು ಮತ್ತು ಅತ್ಯಂತ ಪ್ರಸಿದ್ಧವಾದದ್ದು. ಸಾಕ್ಷಾತ್ ಗೀತಾರಾಣಿಯ ತಂದೆಯಾಗಿರುವಂತಹ ಮಾಫಿಯಾ ಡಾನ್ ಭೂಪೇಂದ್ರ ಕಶ್ಯಪ್ ಅವರಿಗೆ ಈ ಇಡೀ ಕ್ಲಬ್ ಸೇರಿರುವಂಥದ್ದು. ಅಲ್ಲಿನ ಇಡೀ ಡ್ಯಾನ್ಸ್ ಬಾರು ಯುವಕ ಯುವತಿಯರಿಂದ ಸಂಪೂರ್ಣವಾಗಿ ತುಳುಕುತ್ತೆ. ತರಹೇವಾರಿ ಹಾಟ್ ಹಾಗೂ ಒಳ್ಳೆ ಉಡುಪುಗಳನ್ನು ಧರಿಸಿದ ಹುಡುಗಿಯರು ಇರ್ತಾರೆ. ಶ್ರೀಮಂತ ಮನೆತನದ ಹುಡುಗರು ಅಲ್ಲಿಗೆ ಲಗ್ಗೆ ಇಡೋದು ಸಾಮಾನ್ಯ. ಪ್ರತಿಯೊಬ್ಬರು ತಮ್ಮ ಸಂಗಾತಿ ಕೈ ಹಿಡ್ಕೊಂಡು ಮೈ ಮರೆತು ನೃತ್ಯ ಮಾಡುತ್ತಾ ಮೋಜು ಮಾಡ್ತಿರ್ತಾರೆ. ಇನ್ನು ಅನೇಕ ಜನರು ಪಕ್ಕದ ಟೇಬಲ್ಗಳ ಬಳಿ ಗುಂಪಾಗಿ ಕುಳಿತು ಮದ್ಯದ ಗ್ಲಾಸ್ಗಳನ್ನು ಹಿಡಿದು ಕುಡಿತಿರ್ತಾರೆ. ಕೆಲವರು ಜೂಜಿನ ಆಟವಾಡ್ತಿದ್ರೆ ಇನ್ನು ಕೆಲವರು ಮಾದಕ ಲೋಕದಲ್ಲಿ ಏನೇನೋ ಮಾಡುತ್ತಾ ತೇಲ್ತಿರ್ತಾರೆ. ಇಡೀ ಜನರ ಗುಂಪು ಪರಸ್ಪರರ ತೋಳುಗಳನ್ನು ಬಿಗಿಯಾಗಿ ಸುತ್ತಕೊಂಡು ಡಿಜೆ ಸಂಗೀತ ತಾಳಕ್ಕೆ ತಕ್ಕಂತೆ ವೇದಿಕೆ ಮೇಲೆ ಉಚ್ಚೆದ್ದು ನೃತ್ಯ ಮಾಡ್ತಿರ್ತಾರೆ. ಅಲ್ಲಿ ಬಂದಿದ್ದಂತಹ ಪ್ರತಿಯೊಬ್ಬ ಹುಡುಗ ಮತ್ತು ಹುಡುಗಿಯ ಬಾಹ್ಯ ಪ್ರಪಂಚದ ಬಗ್ಗೆ ಯಾವುದೇ ರೀತಿಯ ಚಿಂತೆ ಇಲ್ಲ ಅನ್ನುವಂತೆ ಸಂಪೂರ್ಣವಾಗಿ ಕುಡಿದು ಮತ್ತಾಗಿರ್ತಾರೆ. ಅವರೆಲ್ಲರೂ ಕೂಡ ಇವತ್ತಿನ ದಿನವನ್ನು ಕೇವಲ ತಮಗಾಗಿಯೇ ಬದುಕಲು ಮತ್ತು ಅದನ್ನು ಅತ್ಯಂತ ಮುಕ್ತವಾಗಿ ಆನಂದಿಸಲು ಬಯಸಿದರು. ನಾಳೆ ಏನಾಗ್ತದೆ ಎಂದು ಯಾರಿಗೆ ತಾನೇ ತಿಳಿದಿದೆ? ಅಂತಹ ಒಂದು ಸ್ವಚ್ಛಂದ ದೃಷ್ಟಿಕೋನದಿಂದ ಈ ಎಲ್ಲ ಜನರು ಇಲ್ಲಿಗೆ ಬಂದು ತಮ್ಮ ಕರಾಳ ರಾತ್ರಿಯನ್ನು ವರ್ಣಮಯವಾಗಿಸ್ಕೊಂಡಿರ್ತಾರೆ. ಪ್ರತಿಯೊಂದು ಕ್ಷಣವನ್ನು ಮುಕ್ತವಾಗಿ ಎಂಜಾಯ್ ಮಾಡ್ತಿದ್ರು. ಆದರೆ ಅಗಸ್ತ್ಯನಿಗೆ ಈ ಹದಿಹರೆಯದ ಚಿನ್ನಾಟದ ಪಾರ್ಟಿಗಳಾಗಿರ್ಬೋದು ಅಸಲಿಗೆ ಯಾವುದೇ ರೀತಿಯ ಆಸಕ್ತಿ ಇಲ್ಲ. ಆತನಿಗೆ ಈ ಹೆಣ್ಣು ಮಾಯೆ ಬಗ್ಗೆ ಆಸಕ್ತಿ ಇಲ್ಲ. ಆತನಿಗೆ 30 ವರ್ಷ ವಯಸ್ಸು. ಅದು ಚಿಕ್ಕವನು ಮತ್ತು ವಿಪರೀತ ಸುಂದರವಾಗಿದ್ದರೂ ಸಹ ಆತನಿಗೆ ಇಂತಹ ಬಾಲಿಶ ದಿಗುಲು ಹುಟ್ಟಿಸುವಂತಹ ಕೆಲಸಗಳು ಒಂದಿಷ್ಟು ಇಷ್ಟ ಆಗಲ್ಲ. ಆತ ಕೇವಲ ಸಾಂದರ್ಭಿಕವಾಗಿ ಅಪರೂಪಕ್ಕೊಮ್ಮೆ ಮಾತ್ರ ಮಾನಸಿಕ ಒತ್ತಡವನ್ನು ನಿವಾರಿಸ್ಕೋಬೇಕು ಅಂತ ಸ್ವಲ್ಪ ಕುಡಿಯುವುದಕ್ಕಾಗಿ ಬರ್ತಿದ್ದ. ಆದರೆ ಕೆಲವೊಮ್ಮೆ ಗೀತಾರಾಣಿ ಆತನನ್ನು ವಿಪರೀತವಾಗಿ ಬಲವಂತ ಮಾಡಿ ಇಲ್ಲಿ ಕರ್ಕೊಂಡು ಎಳ್ಕೊ ಬರ್ತಾ ಇದ್ಲು. ಆಕೆಯನ್ನು ಸಂಪೂರ್ಣವಾಗಿ ನಿರಾಕರಿಸಲು ಆತನಿಗೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಗೀತಾರಾಣಿ ಅಗಸ್ತ್ಯನ ಸೊಂಟದ ಸುತ್ತಲೂ ತನ್ನ ತೋಳುಗಳನ್ನು ಬಿಗಿಯಾಗಿ ಹಿಡ್ಕೊಂಡು ಇಡೀ ಕ್ಲಬ್ ಸುತ್ತಲೂ ಹೆಮ್ಮೆಯಿಂದ ಕಣ್ಣನ್ನು ಹಾಯಿಸುತ್ತಾ ನಡೆದಿದ್ಲು. ತದನಂತರ ಅವಳು ತನ್ನ ಮುಖದಲ್ಲಿದ್ದ ಮೋಹ ನಗು ಬೀರುತ್ತಾ ಅಗಸ್ತ್ಯನ ಮುಖವನ್ನು ನೋಡಿದ್ಲು. ಆದರೆ ಆತನ ಮುಖದಲ್ಲಿ ಇವತ್ತು ಯಾವುದೇ ರೀತಿಯ ಭಾವನೆಗಳಿರಲಿಲ್ಲ. ಆತ ಇಲ್ಲಿಗೆ ಬಂದಿದ್ದಕ್ಕೆ ಸಂತೋಷವಾಗಿದ್ದಾನೆ, ದುಃಖವಾಗಿದ್ದಾನೆ ಅಥವಾ ಆತನ ಮನಸ್ಸಿನಲ್ಲಿ ಅಸಲಿಗೆ ಏನಾಗ್ತಿದೆ ಅಂತ ಆತನ ಮುಖ ನೋಡಿ ಹೇಳುವುದು ಯಾರಿಗಾದರೂ ಕೂಡ ಅಸಾಧ್ಯವಾದ ಕೆಲಸ ಆಗಿತ್ತು. ಆತನ ಮುಖಭಾವ ಸಂಪೂರ್ಣವಾಗಿ ಶೂನ್ಯವಾಗಿತ್ತು. ಆತ ಯಾವುದೋ ಯೋಚನೆಯಲ್ಲಿ ಮುಳುಗಿದ್ದನು. ಆತನ ಮುಖದಲ್ಲಿದ್ದಂತಹ ನಿರಾಸ ಭಾವನೆ ಆಗಿರ್ಬೋದು. ಅದನ್ನು ನೋಡಿ ಗೀತಾರಾಣಿ ಅಗಸ್ತ್ಯನ ಒಂದು ನಿರಾಸ ಭಾವನೆಗಳನ್ನು ಸಂಪೂರ್ಣ ಗಮನವನ್ನು ತನ್ನ ಕಡೆಗೆ ಸೆಳೆಯಬೇಕು ಅಂತೇಳಿ ಬಹಳ ಪ್ರಯತ್ನ ಪಟ್ಲು. ಅಗಸ್ತ್ಯ, ಏನಾಯಿತು ಮೈ ಬೇಬಿ? ಅಲ್ಲಿ ಮೊಳಗ್ತಾ ಇರುವಂತಹ ಕಿವಿಗಡಚುವ ಜೋರಾದ ಡಿಜೆ ಸಂಗೀತದ ನಡುವೆ ತನ್ನ ಧ್ವನಿ ಹೇಗಾದರೂ ಮಾಡಿ ಅಗಸ್ತ್ಯನ ಕಿವಿಗೆ ತಲುಪಲಿ ಅನ್ನೋಷ್ಟು ಮಟ್ಟಿಗೆ ಅವಳು ಗಂಟ್ಲು ಹೊರದುಕೊಂಡು ಜೋರಾಗಿ ಮಾತಾಡ್ತಿದ್ದಾಳೆ. ಗೀತಾರಾಣಿ ಕರ್ಕಶ ಧ್ವನಿ ಕೇಳಿದ ತಕ್ಷಣ ಅಗಸ್ತ್ಯ ತೀವ್ರವಾಗಿ ಕಿರಿಕಿರಿಗೊಳಗಾಗ್ತಾನೆ. ಮುಖವನ್ನು ನೋಡಿ ಗೀತಾರಾಣಿ ಅಸಲಿಗೆ ಇವತ್ತು ಇಲ್ಲಿಗೆ ಬರೋದು ಅಷ್ಟೊಂದು ಅಗತ್ಯ ಇತ್ತ ನೋಡಿ, ಇಲ್ಲಿ ಬಹಳಷ್ಟು ಜನ ಕಳ್ಳರಿದ್ದಾರೆ, ನೀಚರಿದ್ದಾರೆ, ಈಗಾಗಲೇ ಶಾರ್ವರಿಯ ಕಾರಣದಿಂದಾಗಿ ತಲೆನೋವಿದೆ, ತಣ್ಣಗೆ ಹೇಳ್ತಾನೆ. ಅದಕ್ಕೆ ಗೀತಾರಾಣಿ ತನ್ನ ಕಣ್ಣುಗಳಲ್ಲಿ ಸ್ಟೈಲ್ ಆಗಿ ಮೇಲಕ್ಕೆ ತಿರುಗಿಸುತ್ತಾ, ಓ ಕಮಾನ್ ಅಗಸ್ತ್ಯ, ಮುದುಕರ ತರಹ ಮಾತಾಡಬೇಡ ಪ್ಲೀಸ್. ನಾವು ಖಂಡಿತವಾಗಿಯೂ ಇನ್ನೂ ವಯಸ್ಸಿನಲ್ಲಿ ಚಿಕ್ಕವರಾಗಿದ್ದೀವಿ. ನಾವಿಬ್ಬರು ನಗರದ ಅತ್ಯಂತ ಸುಂದರ ದಂಪತಿಗಳು. ನಾವಿಬ್ಬರು ಪರಸ್ಪರ ಸಹವಾಸಗಳು ಖುಷಿಯಿಂದ ಆನಂದಿಸಬೇಕು. ಅಂದ ಹಾಗೆ ರಾತ್ರಿಯನ್ನು ಮುಕ್ತವಾಗಿ ಆನಂದಿಸಲು ನಮ್ಮದೇ ಅದೇ ಕ್ಲಬ್ಗಿಂತ ಉತ್ತಮವಾದ ಸ್ಥಳ ಪ್ರಪಂಚದಲ್ಲಿ ಇನ್ನೊಂದು ಯಾವುದಾದ್ರೂ ಇದೆಯಾ ಹೇಳು? ಹಂಗೆ ಮುಂದುವರಿಸಿ ಅಲ್ಲಿ ನೃತ್ಯ ಮಾಡ್ತಿರುವಂತಹ ಎಲ್ಲ ಜನರನ್ನ ಒಮ್ಮೆ ಕಣ್ಣೆತ್ತಿ ನೋಡುವ ಅಗಸ್ತ್ಯ. ಅವರ ಜೀವನದಲ್ಲಿ ಏನಾದರೂ ಉದ್ವಿಗ್ನತೆ ಅಥವಾ ಕಷ್ಟ ಇಲ್ಲ ಅಂತ ನೀನು ಹೇಳಬಲ್ಲೆಯಾ? ಈ ಎಲ್ಲ ಜನರು ಇಲ್ಲಿ ಹೇಗೆ ಉಚ್ಚೆದ್ದು ನೃತ್ಯ ಮಾಡ್ತಾ ಇದ್ದಾರೆ ನೋಡು. ಇಲ್ಲಿ ಹೇಗೆ ಅವರ ಪ್ರತಿಯೊಂದು ಕ್ಷಣವನ್ನು ಆನಂದಿಸಿದ್ದಾರೆ. ಇವರೆಲ್ಲರೂ ತಮ್ಮ ಇಡೀ ಜೀವನದಲ್ಲಿ ಉದ್ವಿಗ್ನತೆ ಇರೋರು, ಕಷ್ಟ ಇರೋದು, ನೋವಿರೋರು, ಟೆನ್ಷನ್ ಇರೋರು, ಅದೇ ಕ್ಲಬ್ ಹೊರಗೆ ಬಿಟ್ಟು ಒಳಗೆ ಬಂದಿದ್ದಾರೆ. ಅದರ ಕೆಟ್ಟ ಮೂಡು, ತಲೆನೋವನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ ಇವತ್ತು ನಿನ್ನನ್ನು ಪ್ರೀತಿಯಿಂದ ಇಲ್ಲಿ ಕರೆತಂದಿದ್ದೀನಿ. ಆದರೆ ನೀನು ನೋಡಿದ್ರೆ ನಿನ್ನ ಹಳೆ ರಾಗವನ್ನೇ ಆಡುತ್ತಾ ತಲೆನೋವಿದೆ ಅಂತ ಹೇಳ್ತಿದ್ಯಾ. ಇದು ನಿಜಕ್ಕೂ ಸರಿಯಲ್ಲ ಕಂದ, ಮುದ್ದಾಗಿ ಮುನ್ಸ್ಕೊಂಡ್ಲು. ಅಗಸ್ತ್ಯ ದೀರ್ಘವಾದ ನಿಟ್ಟುಸಿರನ್ನು ಬಿಟ್ಟು ಗೀತಾರಾಣಿಯ ತೀಕ್ಷ್ಣವಾಗಿ ನೋಡಿ, ಇಂತಹ ಮಾದಕ ದ್ರವ್ಯಗಳು ಮತ್ತು ಈ ರೀತಿ ಮಕ್ಕಳನ್ನು ಒಳಗೊಂಡ ಕರಾಳ ವಿಷಯಗಳು ನನಗೆ ಒಂಚೂರು ಇಷ್ಟ ಆಗೋದಿಲ್ಲ ಗೊತ್ತಾ. ಇದೆಲ್ಲ ದಟ್ಸ್ ನಾಟ್ ಗುಡ್ ಅಂತ ಮೊದಲಿಂದಲೂ ಚೆನ್ನಾಗಿ ಗೊತ್ತು ಗೀತಾರಾಣಿ ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ. ಗೀತಾರಾಣಿ ಅಗಸ್ತ್ಯನ ಕೆನ್ನೆಯನ್ನು ಲಘುವಾಗಿ ಸವರುತ್ತಾ, ವಿಶ್ರಾಂತಿ ತಗೋ ಮಗು, ರಿಲ್ಯಾಕ್ಸ್. ನಾವು ಇಲ್ಲಿಂದ ಶೀಘ್ರದಲ್ಲೇ ಹೊರಡ್ತೀವಿ. ನಾನು ನಿನಗೆ ಭರವಸೆ ನೀಡ್ತೀನಿ. ಅದಕ್ಕೂ ಮುನ್ನ ಇಲ್ಲಿಗೆ ಬಂದಿರುವಂತಹ ಕೆಲವೊಂದಷ್ಟು ಐಫೈ ಸ್ನೇಹಿತರಿಗೆ ನಿನ್ನನ್ನು ಪರಿಚಯ ಮಾಡಿಕೊಡ್ತೀನಿ.
ಅವರೆಲ್ಲರೂ ನಿನ್ನಂಥ ಒಬ್ಬ ಡ್ಯಾಶಿಂಗ್ ಬಿಸ್ನೆಸ್ ಮ್ಯಾನ್ಗಳನ್ನು ಭೇಟಿಯಾಗೋಕ್ಕೆ ಬಹಳ ಸಮಯದಿಂದ ಕಾಯ್ತಿರ್ತಾರೆ. ನೀನು ನನ್ನನ್ನು ದಿನಾಲು ಕೇಳ್ತಿದ್ದೆ ಅಲ್ವಾ? ಆಗ ಅಗಸ್ತ್ಯ ಅಸಮಾಧಾನದಿಂದಲೇ ಇಡೀ ಕ್ಲಬ್ ಸುತ್ತಲೂ ಒಮ್ಮೆ ಕಣ್ಣಾಯಿಸಿ, ಅಷ್ಟಕ್ಕೂ ಆ ಶ್ರೀಮಂತ ಸ್ನೇಹಿತರು ಈಗ ಎಲ್ಲಿದ್ದಾರೆ ಎಂದು ಶುಷ್ಕವಾಗಿ ಕೇಳ್ತಾನೆ. ತಕ್ಷಣವೇ ಹಿಂತಿರುಗಿ ಇಡೀ ಹಾಲನ್ನು ನೋಡಿದಾಗ ಅಲ್ಲಿ VIP ಸೋಫಾದ ಒಂದು ಅಂದರೆ ಮೇಜಿನ ಮೂಲೆಯಲ್ಲಿ ಒಂದು ಹಳೆಯ ಸ್ನೇಹಿತರ ದೊಡ್ಡ ಗುಂಪೊಂದು ಒಟ್ಟಿಗೆ ಕೂಡ ಹಾಕ್ಕೊಂಡು ಒಳ್ಳೆ ದೊಡ್ಡ ಪಾರ್ಟಿನೇ ಮಾಡೋ ಥರ ಫೀಲಿಂಗಲ್ಲಿತ್ತು. ಆ ತಕ್ಷಣವೇ ಉದ್ವೇಗದಿಂದ, ನೋಡು ಅವರೆಲ್ಲರೂ ಇಲ್ಲೇ ಇದ್ದಾರೆ, ಬಾ ಹೋಗೋಣ, ನಿನಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ಅಂತ ಗೀತಾ ರಾಣಿ ತಕ್ಷಣವೇ ಅಗಸ್ತ್ಯನನ್ನು ತನ್ನ ತೋಳುಗಳಲ್ಲಿ ಬಿಗಿಯಾಗಿ ಸುತ್ತಕೊಂಡು ಹೊರಡ್ತಾಳೆ. ನಂತರ ಅವರಲ್ಲಿ ಸಂಪೂರ್ಣವಾಗಿ ಕುಡಿದ ಮತ್ತಿನಲ್ಲಿದ್ದರು. ಹಲವಾರು ದುಬಾರಿ ಸೋಫಾಗಳು, ಸುತ್ತಲೂ ಮಾದಕ ದ್ರವ್ಯಗಳು, ಒಂದಷ್ಟು ಬೇಡದೇ ಇರುವಂಥದ್ದು, ಅತ್ಯಂತ ರಹಸ್ಯವಾದ ಕರಾಳ ಸ್ಥಳಗಳನ್ನು ತಲುಪ್ತಾರೆ. ಅನೇಕ ಹುಡುಗರು ಹುಡುಗಿಯರು ಸೇರಿದಂತೆ ಶ್ರೀಮಂತ ಬಿಡಾಡಿಗಳು ಕುಳಿತು ಮದ್ಯದ ಗ್ಲಾಸನ್ನು ಹಿಡ್ಕೊಂಡು, ಸಿಗರೆಟ್ ಪ್ಯಾಕ್ಗಳನ್ನ ಹಿಡ್ಕೊಂಡು ಕ್ಲೀನ್ ಮಾಡಿ ರೋಲ್ ಮಾಡ್ತಾ ಇದ್ದಾರೆ. ಇನ್ನೂ ಏನೇನೋ ಅನಾಹುತಗಳು ಮಾಡ್ತಿದ್ರು, ಅದು ಆ ದೇವರಿಗೆ ಗೊತ್ತು ಅಂದ್ಕೊಳ್ಳಿ. ಅಲ್ಲಿ ಬಂದಿರತಕ್ಕಂತಹ ಹುಡುಗಿಯರು ತುಂಬ ಹಾಟ್ ಆಗಿರುವಂತಹ ಡ್ರೆಸ್ಗಳನ್ನ ಧರಿಸ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಮಾಡರ್ನಾಗಿ ಕಾಣ್ತಿದ್ದಾರೆ. ಅಗಸ್ತ್ಯ ಮಾತ್ರ ಯಾರನ್ನು ಕೂಡ ಕಣ್ಣೆತ್ತಿ ನೋಡ್ತಾ ಇಲ್ಲ. ಬಿಕಾಸ್ ಅವನಿಗೆ ವಾಸ್ತವವಾಗಿ ಇದೆಲ್ಲವೂ ಕೂಡ ಇಷ್ಟ ಇರಲ್ಲ. ಅದೇ ಸಮಯಕ್ಕೆ ಸರಿಯಾಗಿ ಗೀತಾರಾಣಿ ಕೂಡ ಗುಂಪಲ್ಲಿ ಎಲ್ಲರ ಗಮನ ಸೆಳೆಬೇಕು ಅಂತ ಎಲ್ಲರಿಗೂ ಹಾಯ್ ನಮಸ್ಕಾರ ಅಂತ ಜೋರಾಗಿ ಕೂಗಾಡ್ತಾಳೆ. ಗೀತಾರಾಣಿ ನೋಡಿದ ತಕ್ಷಣ ಕರಾಳ ಗುಂಪಿನಲ್ಲಿರೋ ಎಲ್ಲ ವಿಪರೀತ ಉತ್ಸಾಹಕರಾಗಿ ಎದ್ದು ನಿಲ್ತಾರೆ. ಓ ಮೈ ಗಾಡ್ ಗೀತಾರಾಣಿ, ನಾವು ಬಹಳ ಸಮಯದಿಂದ ನಿಮಗೋಸ್ಕರ ಕಾಯ್ತಾ ಇದ್ವಿ, ನೀವೆಲ್ಲಿದ್ರಿ ಇಷ್ಟು ತಡವಾಗಿ ಬರೋಕೆ ಅಂತ ಗೀತಾರಾಣಿ ಮುಗುಳ್ನಗುತ್ತಾ ಅಗಸ್ತ್ಯನ ಜೊತೆ, ನಾನು ಏನು ಹೇಳಿ ಗೆಳೆಯರೆ, ಈ ಬೆಂಗಳೂರಿನ ರಸ್ತೆಯಲ್ಲಿ ಆ ಟ್ರಾಫಿಕ್ ಮಾತ್ರ ನಮ್ಮನ್ನು ಸುಸ್ತು ಹೊಡೆದ್ಬಿಡುತ್ತೆ. ಸರಿ, ಈಗ ದಯವಿಟ್ಟು ನನ್ನ ಬಾವಿ ಬರ, ನನ್ನ ಸ್ವಂತ ಪತಿ ಮಿಸ್ಟರ್ ಅಗಸ್ತ್ಯರಾವ್ ಅವರನ್ನ ಭೇಟಿ ಮಾಡಿ ಹೆಮ್ಮೆಯಿಂದ ಬೀಗುತ್ತಾ ಎಲ್ಲರಿಗೂ ಅಗಸ್ತ್ಯನ ಪರಿಚಯ ಮಾಡಿಕೊಳ್ತಾಳೆ. ಅಗಸ್ತ್ಯನ ರಗಡ್ ಹ್ಯಾಂಡ್ಸಮ್ ಲುಕ್ ನೋಡಿದ ತಕ್ಷಣ ಅಲ್ಲಿದ್ದ ಹುಡುಗಿಯರು ಹೊಟ್ಟೆಯಲ್ಲಿ ಈಗಾಗಲೇ ಚಿಟ್ಟೆಗಳು ಗರ್ಜಿಸೋಕೆ ಶುರುವಾದವು. ಆತ ಎಷ್ಟೊಂದು ಸುಂದರವಾಗಿ ಗಟ್ಟಿಯಾಗಿ ಗತ್ತಾಗಿದ್ದಾನೆ ಅಂದರೆ ಅಲ್ಲಿ ಬಂದಿದ್ದ ಯಾವುದೇ ಹುಡುಗಿ ಕೂಡ ಅವನ ಕಣ್ಣೆತ್ತು ನೋಡಿದ್ರೆ ನಿರೀಕ್ಷಿಸೋಕೆ ಸಾಧ್ಯನೇ ಇಲ್ಲ. ಹೊಟ್ಟೆ ಉರಿ ಪಟ್ಕೊಳ್ಳೋ ಅಷ್ಟು ಸುಂದರವಾಗಿ ಆತ ಕಾಣ್ತಾ ಇದ್ದ. ತದನಂತರ ಹುಡುಗಿಯರು ಹೇಗಾದರೂ ಮಾಡಿ ಅಗಸ್ತ್ಯನನ್ನು ಮುಟ್ಟಬೇಕು, ಮಾತಾಡಿಸ್ಬೇಕು, ಅವನ ಹತ್ರ ತೀರಾ ಹತ್ರಕ್ಕೆ ಹೋಗಬೇಕು ಅಂತ ಗೀತಾರಾಣಿ ಕ್ಲೋಸ್ ಫ್ರೆಂಡ್ಸ್ನಲ್ಲಿ ಒಬ್ಬಳಾದ ಶ್ವೇತಾ ಎಂಬ ಹುಡುಗಿ ಅತ್ಯಂತ ಸ್ಟೈಲಾಗಿ ಕೈ ಚಾಚಿ, ನಮಸ್ಕಾರ ಮಿಸ್ಟರ್ ಅಗಸ್ತ್ಯ, ನಾನು ಶ್ವೇತಾ ಅಂತ ಕಣ್ಣು ನೋಡಿದ್ದಾಳೆ. ಆದರೆ ಅಗಸ್ತ್ಯ ಅವಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಕನಿಷ್ಠ ಪಕ್ಷ ಆಕೆಗೆ ಹ್ಯಾಂಡ್ಶೇಕ್ ಕೂಡ ಮಾಡದೆ ಕೈ ಕುಲುಕಲಿಲ್ಲ. ಆ ಹುಡುಗಿ ಇಡೀ ಗುಂಪಿನ ಮುಂದೆ ತೀವ್ರ ಅವಮಾನಕ್ಕೊಳಗಾಗಿ ಮುಖ ಸಣ್ಣಂಗೆ ಮಾಡಿಕೊಂಡು ತನ್ನ ಕೈಯನ್ನು ತಕ್ಷಣವೇ ಹಿಂತೆಗೆದುಕೊಳ್ತಾಳೆ. ಗೀತಾರಾಣಿಗೆ ಅಗಸ್ತ್ಯನ ಆ ಹೊರಟು ವರ್ತನೆ ತುಂಬ ವಿಚಿತ್ರ, ಮುಜುಗರ ತರುವಂತೆ ಮಾಡುತ್ತೆ. ಆದರೆ ಅವಳು ತಕ್ಷಣವೇ ತನ್ನ ಮುಖದ ಮೇಲಿನ ಎಡವಟ್ಟನ್ನು ನಿವಾರಿಸಿಕೊಂಡು ನಕಲಿ ನಗು ನಗುತ್ತೆ, ಏ ಗೆಳೆಯರೇ, ನಾವು ಬರುವ ಮೊದಲೇ ನೀವು ಎಲ್ಲ ಪಾನಿಗಳನ್ನು ಖಾಲಿ ಮಾಡಿ ಮುಗಿಸಿದಿರ ಅನ್ಸುತ್ತೆ, ನೀವು ಕನಿಷ್ಠ ನಮಗಾದರೂ ಕಾಯ್ಬೋದಿತ್ತಲ್ವಾ, ನಾವು ಹೇಗಾದರೂ ಬರ್ತಿದ್ವಿ ತಾನೇ ಅಂತ ಮಾತನ್ನು ಬದಲಾಯಿಸ್ತಾಳೆ. ಅದಕ್ಕೆ ಗೀತಾರಾಣಿಯ ಸ್ನೇಹಿತನೊಬ್ಬ, ಏ ಫ್ರೆಂಡ್ಸ್, ನೀವು ಬರೋರು ಇಷ್ಟೊಂದು ಸಮಯ ತೆಗೆದುಕೊಳ್ತೀರಿ ಅಂತ ನಮಗೇನು ಗೊತ್ತಿತ್ತು, ನೀವೀಗ ಬಂದಿದ್ದೀರಲ್ವಾ, ಈಗ ಮತ್ತೊಮ್ಮೆ ಹೊಸದಾಗಿ ಆರ್ಡರ್ ಮಾಡೋಣ ಬಿಡಿ, ಅದರಲ್ಲಿ ಏನಿದೆ, ಇಲ್ಲಿ ವೈನ್ ಖಾಲಿಯಾಗೋ ಮಾತೇ ಇಲ್ಲ. ವೈನ್ ಮತ್ತು ನಮ್ಮ ಯೌವನದ ಉತ್ಸಾಹ ಎರಡೂ ಇಲ್ಲಿ ಅಪರಿಮಿತವಾಗಿ ಅರಿಯುತ್ತೆ ಅಂತ ಹೇಳ್ತಾ ಇದ್ದಾನೆ. ಜೋರಾಗಿ ನಗಾಡ್ತಿದ್ದಾರೆ. ಇದನ್ನು ಕೇಳಿ ಗೀತಾರಾಣಿಯು ಜೋರಾಗಿ ನಗಲು ಪ್ರಾರಂಭಿಸ್ತಾಳೆ. ತಕ್ಷಣವೇ ಅಲ್ಲಿದ್ದ ಮಾಣಿ ಬಂದು ಆ ದುಬಾರಿ ಮೇಜಿನ ಮೇಲೆ ಬಹಳಷ್ಟು ವಿದೇಶಿ ಮದ್ಯದ ಬಾಟಲಿಗಳನ್ನು ತಂದಿಡ್ತಾನೆ. ಎಲ್ಲರೂ ತಮ್ಮ ತಮ್ಮ ಗ್ಲಾಸ್ಗಳಿಗೆ ಪ್ಯಾಕ್ ಮಾಡಿಕೊಂಡು ಕುಡಿಯೋಕೆ ಪ್ರಾರಂಭಿಸ್ತಾರೆ. ಅಗಸ್ತ್ಯನಿಗೆ ಆ ಗಲೀಜು ಜಾಗದಲ್ಲಿ ಕುಳಿತಿದ್ದಕ್ಕೆ ಒಂದಷ್ಟು ಚೆನ್ನಾಗಿ ಅನ್ನಿಸ್ತಾ ಇರಲಿಲ್ಲ, ವೆರಿ ಬ್ಯಾಡ್. ಆದರೆ ಕೇವಲ ಗೀತಾರಾಣಿಯ ಹಠದ ಕಾರಣದಿಂದಾಗಿ ಆತ ಅನಿವಾರ್ಯವಾಗಿ ಅಲ್ಲಿ ಬಂದು ಕುಳಿತುಕೊಳ್ಬೇಕಾಗಿರೋ ಒಂದು ಸಂದರ್ಭ ಬರುತ್ತೆ ಅಷ್ಟೆ. ಗೀತಾರಾಣಿ ತಕ್ಷಣವೇ ವೈನ್ ಗ್ಲಾಸನ್ನು ತುಂಬಿಸಿ ಅಗಸ್ತ್ಯನ ಕಡೆಗೆ ಚಾಚುತ್ತಾ, ಮೈ ಬೇಬಿ ಇದನ್ನು ತಗೋ ಅಂತ ಹೇಳ್ತಾಳೆ. ಅಗಸ್ತ್ಯ ತಕ್ಷಣವೇ ತಲೆ ಅಳ್ಳಾಡಿಸಿ ನಿರಾಕರಿಸುತ್ತಾ, ಇಲ್ಲ ಗೀತಾ, ಬೇಡ, ನನಗೆ ಬೇಡ, ನಾನು ವಾಪಸ್ ಹೋಗುವಾಗ ಕಾರು ಓಡಿಸ್ಬೇಕಲ್ವಾ, ನನಗೆ ಕುಡಿಯಲು ಸಾಧ್ಯವಿಲ್ಲ, ಅದು
ಸರಿ ಇಲ್ಲ, ನೀನೇ ಅದನ್ನು ಕುಡ್ಕೋ ಅಂತ ಹೇಳ್ತಾನೆ. ಅದಕ್ಕೆ ಗೀತಾರಾಣಿ ತನ್ನ ಕಣ್ಣುಗಳನ್ನು ತಿರುಗಿಸುತ್ತಾ, ಪ್ಲೀಸ್ ಪ್ರಿಯತಮೆ, ಮಿತಿಯೊಳಗೆ ಕುಡಿದ್ರೆ ಏನೂ ಆಗಲ್ಲ. ನಾನು ನಿನ್ನ ತುಂಬ ಜಾಸ್ತಿ ಕುಡಿಯೋಕ್ಕೆ ಹೇಳ್ತಾ ಇದ್ದೀನಾ? ಇಲ್ಲ ಅಲ್ವಾ? ದಯವಿಟ್ಟು ಕೇವಲ ನನಗೋಸ್ಕರ ಇಷ್ಟೇಷ್ಟನ್ನಾದರೂ ಸೇವಿಸು ಅಂತ ತನ್ನ ಹೆಸರನ್ನು ಹೇಳಿಕೊಂಡು ಅಗಸ್ತ್ಯನನ್ನು ವಿಪರೀತವಾಗಿ ಒತ್ತಾಯಿಸೋಕೆ ಶುರು ಮಾಡ್ಕೊಳ್ತಾಳೆ. ಅಗಸ್ತ್ಯನಿಗೆ ಕುಡಿಯಲು ಕಿಂಚಿತ್ತು ಮನಸ್ಸಿಲ್ಲ. ಆದರೆ ಗೀತಾರಾಣಿ ಆತನನ್ನು ಬಿಡ್ತಾ ಇರಲಿಲ್ಲ. ಇಡೀ ಸ್ನೇಹಿತರ ಮುಂದೆ ತುಂಬ ಹಠ ಮಾಡಿ ಒತ್ತಾಯಿಸಿದ್ರಿಂದ ಆತ ಅವಳಿಗೆ ಬೇಡ ಅಂತ ಹೇಳೋಕೆ ದಾರಿ ಇಲ್ಲದೆ ಕೊನೆಗೆ ಕಣ್ಣು ಮುಚ್ಚಿ ಒಂದು ಗ್ಲಾಸನ್ನು ತೊಗೊಂಡ್ಬಿಡ್ತಾನೆ. ಆ ಲೋಟದಲ್ಲಿ ಹೆಚ್ಚು ಮದ್ಯ ಇರಲಿಲ್ಲ. ಅದು ತೀರಾ ಸಣ್ಣದಾದ ಒಂದು ಪ್ಯಾಕ್ ಆಗಿತ್ತು. ಆದರೆ ಅತ್ಯಂತ ದುಬಾರಿ, ಅಷ್ಟೇ ಸ್ಟ್ರಾಂಗ್ ಮತ್ತು ಕಠಿಣವಾದ ಮದ್ಯವಾಗಿತ್ತದು. ಅಗಸ್ತ್ಯ ನಿಧಾನವಾಗಿ ಸ್ವಲ್ಪನೇ ಮದ್ಯವನ್ನು ಕುಡಿಯಲು ಪ್ರಾರಂಭಿಸ್ತಾನೆ. ಅಲ್ಲಿನ DJ ಸಂಗೀತ ತುಂಬ ಜೋರಾಗಿದ್ದರಿಂದ ಅವರು ಪರಸ್ಪರ ಸಾಮಾನ್ಯ ಧ್ವನಿಯಲ್ಲಿ ಮಾತನಾಡುವುದು ಅಸಾಧ್ಯವಾಗಿತ್ತು. ಯಾರಿಗಾದ್ರೂ ಏನಾದರೂ ಹೇಳಬೇಕಂದ್ರೆ ಸ್ವಲ್ಪ ಗಂಟ್ಲನ್ನು ಅರಿತುಕೊಂಡು ಬಲವಾಗಿ ಜೋರಾಗಿ ಮಾತಾಡಬೇಕಾಗಿರೋ ಒಂದು ಸಂದರ್ಭ. ಅಗಸ್ತ್ಯ ತನ್ನ ಕೈಲಿದ್ದ ಗ್ಲಾಸ್ ಮುಗಿದ ತಕ್ಷಣ ಅದನ್ನು ಬೇಸರದಿಂದಲೇ ಕೆಳಗಿಡ್ತಾನೆ. ಆದರೆ ಆ ಸೈಕೋ ಗೀತಾರಾಣಿ ತಕ್ಷಣವೇ ಆತನಿಗೆ ಮತ್ತೊಂದು ಗ್ಲಾಸ್ ಕೊಡುತ್ತಾ, ಮೈ ಬೇಬಿ, ಇದನ್ನು ತಗೋ, ನೀನು ಈಗಾಗಲೇ ನಿನ್ನ ಮೊದಲನೇ ಕುಡಿತ ಮುಗಿಸಿದೀಯಾ, ಸೊ ಇನ್ನೊಂದು ತಗೋ, ಅಡ್ಡಿ ಇಲ್ಲ ಎಂದ ಮತ್ತೊಂದು ಗ್ಲಾಸನ್ನು ಮುಂದೆ ಇಡ್ತಾಳೆ. ಅಗಸ್ತ್ಯ ತೀವ್ರ ಕಿರಿಕಿರಿಯಿಂದ ಮತ್ತೊಮ್ಮೆ ನಿರಾಕರಿಸಲು ಪ್ರಯತ್ನಿಸ್ತಾನೆ. ಆದರೆ ಗೀತಾರಾಣಿ ಮತ್ತೊಮ್ಮೆ ತನ್ನ ಹಳೆಯ ಭಾವನಾತ್ಮಕ ಬ್ಲ್ಯಾಕ್ ಮ್ಯಾನ್ ಕಾರ್ಡನ್ನು ಪ್ರದರ್ಶಿಸುತ್ತಾ, ಬಾ ಮಗು, ನೀನು ಕೇವಲ ನನಗೋಸ್ಕರ ಇಷ್ಟೊಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ವಾ? ನಿನ್ನ ಕೈಲಾಗುತ್ತೆ, ದಯವಿಟ್ಟು ತಗೋ, ನನ್ನ ಮೇಲೆ ಪ್ರಮಾಣ ಮಾಡ್ತೇನೆ ಅಂತ ಹೇಳಿ ಹಠ ಹಿಡಿಯೋಕ್ಕೆ ಶುರು ಮಾಡ್ತಾಳೆ. ಅಗಸ್ತ್ಯನಿಗೆ ಒಳಗೊಳಗೆ ವಿಪರೀತವಾದ ಕಿರಿಕಿರಿ, ಕೋಪ ಎಲ್ಲ ಉಂಟಾಗ್ತಿತ್ತು ಮತ್ತು ಆತನಿಗೆ ಅಲ್ಲಿ ಶಾರ್ವರಿಯ ನೆನಪು ಕೂಡ ಒಂದು ಕಡೆ ಕಾಡ್ತಾ ಇತ್ತು. ಆದರೆ ಆತ ಎಲ್ಲರೆದುರು ಸದ್ಯಕ್ಕೆ ತನ್ನ ಕಿರಿಕಿರಿ ಮತ್ತು ಹತಾಶೆಯನ್ನು ಹೇಗೋ ಮಾಡಿ ನಿಯಂತ್ರಣದಲ್ಲಿಟ್ಕೊಂಡು ಸುಮ್ಮನೆ ಕುಳಿತಿದ್ದನು. ಗೀತಾರಾಣಿ ಅಷ್ಟೊಂದು ಬಲವಂತವಾಗಿ ತನ್ನ ಮೇಲೆ ಪ್ರಮಾಣ ಮಾಡಿದಾಗ ಅಗಸ್ತ್ಯನಿಗೆ ಬೇರೆ ದಾರಿಯೇ ಇರಲಿಲ್ಲ. ಆತ ಬೇಸರದಿಂದಲೇ ಒಪ್ಪಿಕೊಂಡು ಆಕೆ ಕೊಟ್ಟಂತಹ ಆ 2ನೇ ಗ್ಲಾಸ್ ಮದ್ಯವನ್ನು ಸಹ ಸಂಪೂರ್ಣವಾಗಿ ಕುಡಿದು ಮುಗಿಸ್ತಾನೆ. ಅಗಸ್ತ್ಯ ಆ ಲೋಟವನ್ನು ಖಾಲಿ ಮಾಡ್ತಾ ಇದ್ದಂಗೆ ಗೀತಾರಾಣಿಯ ಮುಖದಲ್ಲಿ ಒಂದು ಅತ್ಯಂತ ಭಯಾನಕ ಪೈಶಾಚಿಕ ನಗು ಮೂಡುತ್ತೆ. ಆದರೆ ಅತಿಯಾದ ಜೋರಾದ ಸಂಗೀತ ಮತ್ತು ತಲೆನೋವಿನಲ್ಲಿದ್ದ ಅಗಸ್ತ್ಯನಿಗೆ ಆಕೆಯ ಮುಖದಲ್ಲಿದ್ದಂತಹ ಒಂದು ಕರಾಳ ನಗುವನ್ನು ಮತ್ತು ಸಂಚನ್ನು ಗಮನಿಸಲು ಸಾಧ್ಯವೇ ಆಗುವುದಿಲ್ಲ. ವಾಸ್ತವದಲ್ಲಿ ಕೆಲವು ನಿಮಿಷಗಳ ಹಿಂದೆ ಗೀತಾರಾಣಿ ಅಗಸ್ತ್ಯನಿಗೆ ಮೊದಲ ಗ್ಲಾಸ್ ಮದ್ಯವನ್ನು ಸಿದ್ಧಪಡಿಸುತ್ತಿದ್ದಾಗಲೇ ಎಲ್ಲರ ಕಣ್ತಪ್ಪಿಸಿ ರಹಸ್ಯವಾಗಿ ಆ ಗ್ಲಾಸ್ನೊಳಗೆ ಒಂದು ನಿಗೂಢವಾದ ಬಿಳಿ ಬಣ್ಣದ ಮಾತ್ರೆಯನ್ನು ಹಾಕಿ ಕರಗಿಸಿಟ್ಟಿರ್ತಾಳೆ. ಆ ಮಾತ್ರೆ ಅಸಲಿಗೆ ಯಾವುದರಿಂದ ಮಾಡಲ್ಪಟ್ಟಿದೆ ಮತ್ತು ಎಂತಹ ಕರಾಳ ಮಾದಕ ವಸ್ತು ಅನ್ನೋದು ಕೇವಲ ಗೀತಾರಾಣಿಗೆ ಮಾತ್ರ ತಿಳಿದಿತ್ತು. ತನ್ನ ಮದ್ಯದ ಲೋಟದಲ್ಲಿ ಯಾರೋ ಈ ರೀತಿ ಬೇರೇನೋ ಪ್ರಾಣಾಂತಿಕ ವಸ್ತುವನ್ನು ಬೆರೆಸಿ ತನ್ನ ಕುಡಿಸಿದ್ದಾರೆ ಅನ್ನೋ ಸಂಚು ರೂಪಿಸಿದ್ದಾರೆ ಅನ್ನೋ ಒಂದು ಕಟ್ಟು ಸತ್ಯ ಪಾಪ ಅಗಸ್ತ್ಯನಿಗೆ ಕಿಂಚಿತ್ತು ತಿಳಿದಿರಲಿಲ್ಲ. ಅದು ಕೇವಲ ಸಾಮಾನ್ಯ ಮದ್ಯವಾಗಿರದೆ ಒಂದು ವಿಶೇಷ ರೀತಿಯ ಅತ್ಯಂತ ತೀಕ್ಷ್ಣವಾದ ಕೃತಕ ಮಾದಕ ವಸ್ತುವಾಗಿತ್ತು. ಅದನ್ನು ಸೇವಿಸಿದ ಕೆಲವೇ ಕ್ಷಣಗಳಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಇಡೀ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಕಳೆದುಕೊಳ್ತಾನೆ. ತದನಂತರ ಆತ ತನ್ನ ಸ್ವಂತ ಬುದ್ಧಿಶಕ್ತಿ ಇರುವ ಮನುಷ್ಯನಾಗಿ ಉಳಿಯೋದಿಲ್ಲ, ಬದಲಾಗಿ ತನ್ನನ್ನು ನಿಯಂತ್ರಿಸುವವರ ಕೈಗೊಂಬೆಯಾಗಿ ಬೇರೇನೋ ಒಂದು ವಿಚಿತ್ರ ಸ್ಥಿತಿಗೆ ತಲುಪಿಬಿಡ್ತಾನೆ. ಆ ಒಂದು ಕರಾಳ ಔಷಧಿಯ ಪರಿಣಾಮವು ಅಷ್ಟು ಬೇಗ ತಕ್ಷಣವೇ ದೇಹದ ಮೇಲೆ ಕಾಣಿಸ್ಕೊಳ್ಳೋದಿಲ್ಲ. ಅದರ ಕ್ರಿಯೆ ಸ್ವಲ್ಪ ನಿಧಾನವಾಗಿ ಇರುತ್ತೆ, ಆದರೆ ಮೆದುಳಿನ ಮೇಲೆ ಅತ್ಯಂತ ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತೆ. ಅಗಸ್ತ್ಯ ತನ್ನ ಕೈಯಲ್ಲಿದ್ದಂತಹ ಆ 2ನೇ ಗ್ಲಾಸನ್ನು ಮುಗಿಸಿ ಅದನ್ನು ಕೆಳಗೆ ಇಟ್ಟ ತಕ್ಷಣ ಗೀತಾರಾಣಿ ಆತನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಸೋಫಾದಿಂದ ಮೇಲೆ ಕೆಬ್ಬಿಸ್ತಾಳೆ. ಬಾ ಮೈ ಬೇಬಿ ಅಗಸ್ತ್ಯ, ನಾವಿಬ್ಬರು ಹೋಗಿ ವೇದಿಕೆ ಮೇಲೆ ಜಂಟಿಯಾಗಿ ಹ್ಯಾಪಿಯಾಗಿ ನೃತ್ಯ ಮಾಡೋಣವಾ ಅಂತ. ಇವತ್ತು ಆ ಮಸ್ತ್ ವಾತಾವರಣದಲ್ಲಿ ನಾನು ನಿಜವಾಗಿಯೂ ನಿನ್ನ ತೋಳುಗಳಲ್ಲಿ ಮೈ ಮರೆತು ಡ್ಯಾನ್ಸ್ ಮಾಡೋಕ್ಕೆ ತುಂಬ ಬಯಸ್ತಾ ಇದ್ದೀನಿ ಅಂತ ಹೇಳುತ್ತಾ ಆತನನ್ನು ಎಳಿತಾಳೆ ಬಲವಂತವಾಗಿ. ಅಗಸ್ತ್ಯನಿಗೆ ಆಕೆಗೆ ಸರಿಯಾಗಿ ಪ್ರತಿಕ್ರಿಯಿಸಲು ಕೂಡ ಸಾಧ್ಯ ಆಗ್ತಾಯಿಲ್ಲ. ಯಾಕಂದರೆ ಅವನು ತುಂಬ ಕುಡಿದಿದ್ದಾನೆ, ಅವನ ಮಿತಿಯಲ್ಲಿ ಅವನಿಲ್ಲ. ಆತನಿಗೆ ಏಕೆ ಅಂತಲೂ ತಿಳಿತಿರಲಿಲ್ಲ. ಆದರೆ 2ನೇ ಮದ್ಯ ಸೇವಿಸಿದ ನಂತರ ಆತನ ಇಡೀ ದೇಹದಲ್ಲಿ ಏನೋ ಒಂದು ವಿಚಿತ್ರ ಅಸಹಜ ಅನುಭವವಾಗೋಕ್ಕೆ ಶುರುವಾಗುತ್ತೆ. ಆದರೂ ಆತ ಅದನ್ನು ಕೇವಲ ಮದ್ಯದ ಅಮಲು ಇರಬಹುದು ಅಂದ್ಕೊಂಡು ಸದ್ಯಕ್ಕೆ ನಿರ್ಲಕ್ಷಿಸ್ತಾನೆ. ಗೀತಾರಾಣಿ ಆತನನ್ನು ತನ್ನೊಂದಿಗೆ ಎಳೆದುಕೊಂಡು ಹೋಗಿ ಆ ಜನನೀ ಬೀಡ ನೃತ್ಯ ವೇದಿಕೆಯ ಮಧ್ಯಕ್ಕೆ ತಂದು ಆತನ ಬಲಿಷ್ಠ ತೋಳುಗಳ ಮಧ್ಯೆ ತನ್ನನ್ನು ತಾನು ಒಪ್ಪಿಸ್ಕೊಳ್ತಾಳೆ. ಆ ಅಮಲಿನಲ್ಲಿ ಕಂಡಂತಹ ಪ್ರೀತಿಯ ಮುಖ, ಅವಳು ಅಗಸ್ತ್ಯನ ತೋಳುಗಳಲ್ಲಿ ತನ್ನನ್ನು ಸಂಪೂರ್ಣವಾಗಿ ಮರೆತು ಆನಂದಿಸಲು ಪ್ರಾರಂಭಿಸ್ತಾಳೆ. ಸಂಗೀತದ ತಾಳಕ್ಕೆ ತಕ್ಕಂತೆ ಆತನ ಮೈಗೆ ಅಂಟಿಕೊಂಡು ನೃತ್ಯ ಮಾಡಲು ಆತನ ಅತಿ ಹತ್ತಿರ ಬರಲು ಶುರು ಮಾಡಿದ್ಲು. ಆದರೆ ಅಗಸ್ತ್ಯ ಮಾತ್ರ ಯಾವುದೇ ಉತ್ಸಾಹವಿಲ್ಲದೆ ಕೇವಲ ಮೌನವಾಗಿ ನಿಂತು ನೃತ್ಯ ಮಾಡ್ತಾ ಇದ್ದ. ಅಸಲಿಗೆ ಆತ ಸ್ವಇಚ್ಛೆಯಿಂದ ನೃತ್ಯ ಮಾಡ್ತಿರ್ಲಿಲ್ಲ, ಬದಲಾಗಿ ಆ ಮಾದಕ ವಸ್ತುವಿನ ಪ್ರಭಾವದಿಂದ ತನ್ನ ಇಡೀ ದೇಹವನ್ನು ಬಲವಂತವಾಗಿ ಸ್ವಲ್ಪ ಅಲುಗಾಡಿಸ್ತಿದ್ದನಷ್ಟೆ.
ಗೀತಾರಾಣಿ ವಿಪರೀತವಾಗಿ ಅಗಸ್ತ್ಯನ ಎದೆಗೆ ಹೊರಗಿ ಮತ್ತಷ್ಟು ಹತ್ತಿರ ಬಂದಾಗ ಇದ್ದಕ್ಕಿದ್ದಂತೆ ಅಗಸ್ತ್ಯನಿಗೆ ಇಡೀ ಪ್ರಪಂಚವೇ ತಲೆಬಾಗಿರುವಂತೆ ಭಾಸವಾಗುತ್ತೆ. ಆತನಿಗೆ ದೇಹದಲ್ಲಿ ಹುಷಾರಿಲ್ಲದಂತಾಗಿ ಅತ್ಯಂತ ವಿಚಿತ್ರವಾದ ಕರಾಳ ಅನುಭವಕ್ಕೆ ಶುರುವಾಗುತ್ತೆ. ಆತನ ಕಣ್ಣುಗಳ ಮುಂದೆ ಇಡೀ ಕ್ಲಬ್ ಮತ್ತು ಅಲ್ಲಿದ್ದ ಜನರ ಗುಂಪು ವೇಗವಾಗಿ ಸುತ್ತುತ್ತಿರುವಂತೆ ತೋರಿತು. ಸುತ್ತಮುತ್ತಲಿನ ಪ್ರತಿಯೊಂದು ದೃಶ್ಯವೂ ಕಣ್ಣುಗಳ ಮುಂದೆ ಸಂಪೂರ್ಣವಾಗಿ ಮುಸುಕಾಗ್ತದೆ. ಆತ ತಲೆಯನ್ನು ಜೋರಾಗಿ ಅಲ್ಲಾಡಿಸಿ 4-5 ಬಾರಿ ಕಣ್ಣುಗಳನ್ನು ಜೋರಾಗಿ ಮುಚ್ಚಿಸಿ ಕಷ್ಟಪಟ್ಟು ಸರಿಯಾಗಿ ಕಣ್ಣು ತೆರೆದು ಎದುರಿಗಿದ್ದ ಹುಡುಗಿನ ನೋಡ್ತಾನೆ. ಆದರೆ ಆಶ್ಚರ್ಯ, ಆ ಕ್ಷಣದಲ್ಲಿ ಆತನಿಗೆ ತನ್ನ ಎದುರು ನಿಂತಿರುವಂತಹ ಗೀತಾರಾಣಿ ಕಾಣಿಸಲೇ ಇಲ್ಲ. ಬದಲಾಗಿ ತನ್ನದೇ ತೋಳುಗಳಲ್ಲಿ ಆಪ್ತವಾಗಿ ನಿಂತು ತನ್ನನ್ನೇ ನೋಡಿ ಮುದ್ದಾಗಿ ನಗುತ್ತಿರುವಂಥ ತನ್ನ ಪ್ರೀತಿಯ ಹೆಂಡತಿ ಶಾರ್ವರಿ ಆತನಿಗೆ ಕಣ್ಣಾರೆ ಕಾಣಿಸ್ತಾಳೆ. ಅಗಸ್ತ್ಯ ಆ ಅಮಲಿನ ಲೋಕದಲ್ಲಿ ಆಕೆಗೆ ತುಂಬಾ ಹತ್ತಿರವಾಗ್ತಾನೆ. ಆತನ ಬಿಸಿ ಉಸಿರು ಅವಳ ಮುಖಕ್ಕೆ ತಾಗ್ತಾ ಇತ್ತು. ಆತನ ತುಟಿಗಳು ಆಕೆಯ ಮೃದುವಾದ ತುಟಿಗಳಿಗೆ ಅತ್ಯಂತ ಹತ್ತಿರವಾಗಿದ್ವು. ಆ ಕರಾಳ ಹೈಫೈ ಕ್ಲಬ್ನ ಮಧ್ಯ ಆ ಮಾದಕ ಲೋಕದಲ್ಲಿ ತನ್ನನ್ನು ದ್ವೇಷಿಸುವಂತಹ ಶಾರ್ವರಿ ಇದ್ದಕ್ಕಿದ್ದಂತೆ ಇಲ್ಲಿಗೆ ಹೆಂಗೆ ಬಂದ್ಲು ಮತ್ತು ತನ್ನ ತೋಳುಗಳಲ್ಲಿ ನಿಂತು ಏನು ಮಾಡ್ತಾ ಇದ್ದಾಳೆ ಅಂತ ಆತನಿಗೆ ತುಂಬ ತೀವ್ರವಾದ ಆಶ್ಚರ್ಯ ಕಾಡುತ್ತೆ. ಅಗಸ್ತ್ಯ ಇನ್ನೂ ತಡೆಯಲಾಗದೆ ಆ ಅಮಲಿನ ಅಮೂಲ್ಯ ಕ್ಷಣದಲ್ಲಿ ತನ್ನ ಇಡೀ ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತಾ ಆಕೆಯ ಮುಖವನ್ನೇ ಮುಟ್ಟಲು ಕೈ ಚಾಚುತ್ತಾ ತನ್ನ ಬಾಯಿಯಿಂದ ಅತ್ಯಂತ ಪ್ರೀತಿಯ ಧ್ವನಿಯಲ್ಲಿ ಪಿಸುಗುಡ್ತಾನೆ. ಶಾರ್ವರಿ, ನೀನಿವತ್ತು ಇಲ್ಲಿಗೆ ಹೆಂಗೆ ಬಂದೆ? ಅಸಲಿಗೆ ನೀನು ಇಲ್ಲಿ ಜಾಗದಲ್ಲಿ ಏನು ಮಾಡ್ತಿದ್ಯಾ ಶಾರ್ವರಿ ಅಂತ ಕೇಳ್ತಾನೆ. ಅಗಸ್ತ್ಯನ ಬಾಯಿಂದ ಅನಿರೀಕ್ಷಿತವಾಗಿ ಆ ಶಾರ್ವರಿ ಹೆಸರು ಬಂದಿದ್ದನ್ನು ಕೇಳಿದ ತಕ್ಷಣ ಗೀತಾರಾಣಿಗೆ ಒಳಗೊಳಗೆ ವಿಪರೀತವಾದ ಕಿರಿಕಿರಿ ಉಂಟಾಗಿ ಅವಳು ಕೋಪದಿಂದ ತನ್ನ ಹಲ್ಲುಗಳನ್ನು ಕಡಿಯೋಕ್ಕೆ ಪ್ರಾರಂಭಿಸ್ತಾಳೆ. ಆ ಬಿಳಿ ಮಾತ್ರೆಯ ಮಾದಕ ವಸ್ತುಗಳು ತೀವ್ರ ಪ್ರಭಾವದಿಂದಲೇ ಅಗಸ್ತ್ಯ ಆ ಸ್ಥಿತಿಯಲ್ಲಿದ್ದಾನೆ ಅನ್ನೋದು ಅವಳಿಗೆ ತುಂಬ ಚೆನ್ನಾಗಿ ತಿಳಿದಿತ್ತು. ಆದರೆ ಆ ಘೋರ ಅಮಲಿನಲ್ಲೂ ಕೂಡ ಅವನು ತನ್ನ ಕಣ್ಣುಗಳ ಮುಂದೆ ಆ ಕಡುಶತ್ರು ಶಾರ್ವರಿಯ ಮುಖವನ್ನು ನೋಡ್ತಾ ಇರೋಂಥದ್ದನ್ನು ಅವಳಿಗೆ ಸಹಿಸ್ಕೊಳ್ಳೋಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಅಗಸ್ತ್ಯನ ಮೇಲೆ ಆ ಕರಾಳ ಡ್ರಗ್ಸ್ನ ಪರಿಣಾಮ ಎಷ್ಟಿತ್ತಂದರೆ ಆತ ತನ್ನ ಎದುರಿಗಿರುವಂತಹ ಗೀತಾರಾಣಿಯಾಗಿ ನೋಡ್ತಾ ಇರಲಿಲ್ಲ, ಬದಲಾಗಿ ತನ್ನ ಪ್ರೀತಿಯ ಹೆಂಡತಿ ಶಾರ್ವರಿಯನ್ನಾಗಿ ನೋಡ್ತಾ ಇದ್ದ. ವಾಸ್ತವದಲ್ಲಿ ಮೊದಲಿಂದಲೂ ಕೂಡ ಶಾರ್ವರಿಯ ಹೆಸರು ಕೇಳಿದ ತಕ್ಷಣವೇ ಗೀತಾರಾಣಿಗೆ ಮೈಯೆಲ್ಲ ಉರಿದು ಹೋಗುವಂಥದ್ದು. ಆದರೆ ಈ ಕರಾಳ ರಾತ್ರಿಯ ಸುಂದರ ಕ್ಷಣದಲ್ಲೂ ಅವಳಿಗೆ ಆ ಕೋಪ ಮುಖ್ಯವಾಗಿರಲಿಲ್ಲ. ಆ ಸಮಯದಲ್ಲಿ ಹೆಂಗಾದರೂ ಮಾಡಿ ಅಗಸ್ತ್ಯನಿಗೆ ದೈಹಿಕವಾಗಿ ಹತ್ತಿರ ಆಗೋದು ಮಾತ್ರ ಅವಳಿಗೆ ಅತ್ಯಂತ ಮುಖ್ಯವಾಗಿತ್ತು. ಅದನ್ನು ಅವಳು ಇಷ್ಟು ವರ್ಷಗಳಿಂದ ಕಾತರದಿಂದ ಬಯಸಿದ್ಲು. ಗೀತಾರಾಣಿ ಅಗಸ್ತ್ಯನಿಗೆ ಮತ್ತಷ್ಟು ಪ್ರಚೋದನೆ ನೀಡುತ್ತಾ ಆತನ ಅತಿ ಹತ್ತಿರ ಬರ್ತಾ ಇದ್ದಾಳೆ. ಅವಳು ತುಂಬ ಆಕರ್ಷಕವಾಗಿ ತನ್ನ ಮಾದಕ ಕೈಗಳಿಂದ ಆತನ ವಿಶಾಲವಾದ ಎದೆ ಬೆನ್ನನ್ನು ಮುದ್ದಿಸ್ತಾ, ಮೈ ಬೇಬಿ ಅಗಸ್ತ್ಯ, ನಾನು ನಿನ್ನನ್ನು ತುಂಬ ಜೀವಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತೀನಿ, ನೀನು ನನಗೆ ಬೇಕು, ನನಗೆ ಕೇವಲ ನನ್ನ ಮೇಲೆ ಮಾತ್ರ ಅಪಾರವಾದ ಪ್ರೀತಿ ಇರೋದು ಅಂತ ಕಣ್ಣನ್ನು ಹೊಡಿತಾ ಇದ್ದಾಳೆ. ಅಗಸ್ತ್ಯ ಆ ಮಾತುಗಳನ್ನು ಕೇಳಿ ಸ್ವಲ್ಪ ಆಶ್ಚರ್ಯಚಕಿತನಾಗ್ತಾನೆ. ಆ ತಲೆ ತಿರುಗುವಿಕೆಯ ಅಮಲ್ನಲ್ಲಿ ತನಗೇನಾಗ್ತಿದೆ ಅಂತ ಆತನಿಗೆ ಹಸಿರಿಗೆ ಅರ್ಥ ಆಗ್ತಿರಲ್ಲ. ತನ್ನನ್ನು ಸದಾ ದ್ವೇಷಿಸುವ ಈ ಶಾರ್ವರಿ ಇವತ್ತು ನಿಜವಾಗಿಯೂ ತನ್ನ ಎದುರು ನಿಂತು ಐ ಲವ್ ಯು ಅಂತ ಹೇಳ್ತಾ ಇರೋವಂಥದ್ದು ನಿಜವಾಗಿಯೂ ಬಹಳ ಆಶ್ಚರ್ಯ ರೋಮಾಂಚನಕಾರಿ ಕ್ಷಣದಲ್ಲಿ ಅಗಸ್ತ್ಯನಿಗೆ ಕೇವಲ ಶಾರ್ವರಿಯ ಮುಗ್ಧ ಮುಖ ಮಾತ್ರ ಆತನ ಕಣ್ಮುಂದೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅವಳು ಆತನ ಭ್ರಮೆಯ ಲೋಕದಿಂದ ವಿಪರೀತವಾಗಿ ಸುಂದರವಾಗಿ ಕಾಣ್ತಾ ಇದ್ದಾಳೆ. ಅವಳು ಮುದ್ದಾಗಿ ನಗುತ್ತಾ ಆತನನ್ನು ಎದಿಟ್ಟಿಸಿ ನೋಡ್ತಾ ಇದ್ದಾಳೆ. ಅಷ್ಟೇ ಅಲ್ಲದೆ ಅವಳ ಆ ಒಂದು ಕಣ್ಣುಗಳಲ್ಲಿ ಇವರಿಬ್ಬರ ನಡುವೆ ಎಲ್ಲವೂ ಕೂಡ ಚೆನ್ನಾಗಿದ್ದಾಗ ಮತ್ತು ಅವಳು ಅಗಸ್ತ್ಯನನ್ನು ಮನಸ್ಸಾರೆ ಪ್ರೀತಿಸಿದಾಗ ಇದ್ದ ಹಳೆಯ ಒಂದು ಪ್ರೀತಿಯ ಅಪೂರ್ವ ಒಳಪು ಕಾಣ್ತಾ ಇದೆ. ಕತೆ ಮುಂದುವರಿಯುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.